ಗೃಹಜ್ಯೋತಿ, ಗೃಹಲಕ್ಷ್ಮಿ ನಂತರ ಅನ್ನಭಾಗ್ಯದ ಮೇಲೂ ಕೂಡ ಸರ್ಕಾರ ಕಣ್ಣು ಹಾಕಿದೆ. ಪರಿಷ್ಕರಣೆ ನೆಪದಲ್ಲಿ ಅನ್ನಭಾಗ್ಯಕ್ಕೆ ಕಣ್ಣು ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ. ಹೌದು, ಪಡಿತರ ಪಡೆಯಲು ಆದಾಯ ಪ್ರಮಾಣ ಪತ್ರವನ್ನು ಸರ್ಕಾರ ಕೇಳ್ತಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ತಮ್ಮ ತಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಪ್ಡೇಟ್ ಮಾಡುವಂತೆ ಜನ ಕೇಳ್ತಿದ್ದಾರಂತೆ. ಹಾಗಾಗಿ ಈಗಾಗಲೇ ಪರಿಷ್ಕರಣೆ ನೆಪದಲ್ಲಿ ಗೃಹಜ್ಯೋತಿ, ಗೃಹಲಕ್ಷ್ಮಿ ಯೋಜನೆಗಳ ಫಲಾನುಭವಿಗಳನ್ನು ಕಡಿಮೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿರುವಂತೆ ಕಾಣುತ್ತಿದೆ. ಇವತ್ತು ರಾಜ್ಯದ ಎಲ್ಲೆಡೆ ಪಡಿತರ ವಿತರಣೆ ಮಾಡೋಂಥ ಕೇಂದ್ರಗಳಲ್ಲಿ ರಾಜ್ಯ ಸರ್ಕಾರ ಅಕ್ಕಿ ಕೊಡಲಿಕ್ಕೂ ಕೂಡ ಜಾತಿ ಕೇಳ್ತಿರ್ತಕ್ಕಂಥದ್ದು ಇದು ಭಾಳ ನಗೆಪಾಟ್ಲಿನ ವಿಚಾರ. ಕೇಂದ್ರ ಸರ್ಕಾರ ಸಕಾಲದಲ್ಲಿ ಅಕ್ಕಿ ಕೊಡ್ತಾ ಇದ್ರು, ರಾಜ್ಯ ಸರ್ಕಾರ ಅದರ ಪಾಲಿನ ಅಕ್ಕಿ ಕೊಡೋಕ್ಕೆ ಸಂಪೂರ್ಣ ವಿಫಲ ಆಗಿದೆ. ಅವತ್ತು 10 kg ಅಕ್ಕಿ ಬೇಕೋ ಬೇಡವೋ ಅಂತ ಹೇಳಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳ್ತಾನೆ ಇದ್ದರು. ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಮತ್ತು ರಾಹುಲ್ ಗಾಂಧಿ ಅವರು ಬಹಿರಂಗ ವೇದಿಕೆಯಲ್ಲೇ ಹೇಳಿದರು, ಟಕಾಟಕ್ ಅಂತೇಳಿ ನಿಮಗೆ ಎಲ್ಲ ಹಣಗಳು ಬರ್ತವೆ, ಪಿಂಚನ್ ಹಣಗಳು ಬರ್ತವೆ ಅಂದರೆ. ಆದರೆ ಇವತ್ತು ಅಕ್ಷರಶಃ 16 ಲಕ್ಷ ಪಿಂಚನ್ ಹೋಲ್ಡರ್ಗಳನ್ನ ಡಿಲೀಟ್ ಮಾಡೋದ್ರ ಮುಖಾಂತರ ಕಟ್ ಅಂತ ಇದೆ ಸರ್ಕಾರ ಹೊರತು ಕಟ್ ಅಂತ ಎಲ್ಲೂ ಕೂಡ ಪಿಂಚನ್ ಹಣವನ್ನು ಹಾಕ್ತಾಯಿಲ್ಲ. ಇವತ್ತು ಪಿಂಚನ್ ಹಣವನ್ನೇ ನಂಬ್ಕೊಂಡು ಬದುಕ್ತಿರ್ತಕ್ಕಂಥ ಅನೇಕ ವಿಧವೆಯರಾಗಿರ್ಬೋದು, ವಯೋವೃದ್ಧರುಗಳಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಅವರ ಬದುಕಿಗೆ ಬೆಂಕಿ ಹಾಕುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಗ್ಯಾರಂಟಿ ಯೋಜನೆಗಳಿಗೆ ಏನು ಅವರ ಹಣ ಇವತ್ತು ಶಾರ್ಟೇಜ್ ಆಗ್ತಾಯಿದೆ, ಸರ್ಕಾರಿ ದಿವಾಳಿ ಆಗಿದೆ. ಅವೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೀತಿ ಎಲ್ಲವನ್ನೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಪಿಂಚನ್ಗಳು ಮತ್ತು ಪಡಿತರದಲ್ಲೂ ಕೂಡ ಕಟ್ ಮಾಡೋಂಥ ವ್ಯವಸ್ಥಿತ ಪಿತೂರಿಯನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಯಾಕೆಂದರೆ ಇವತ್ತು ನೋಡಿ, ಬಡವರಿಗೆ ಅಕ್ಕಿ ಕೊಡೋಕ್ಕೆ ಜಾತಿ ಯಾಕೆ ಕೇಳಬೇಕು? ಏನು ಅಗತ್ಯ ಇದೆ? ಇನ್ಕಮ್ ಕೇಳ್ತಾರೆ, ಅದು ಎಲ್ಲ ಕೊಟ್ಟಿದ್ದಾರೆ. ಏನೋ ಸತ್ತವರೋ ಕೆಟ್ಟವರೋ ಅವ್ರ ಹೆಸರುಗಳು ಡಿಲೀಟ್ ಮಾಡಲಿ, ಪರವಾಗಿಲ್ಲ. ಅಕ್ರಮವಾಗಿ ಯಾರ್ಯಾರು ಬಂದು ಹೊರ ರಾಜ್ಯದಲ್ಲಿ ನೆಲೆಸ್ಕೊಂಡಿದ್ದಾರೆ ಅವರು ಪರವಾಗಿಲ್ಲ. ಆದರೆ ಪ್ರತಿಯೊಂದಕ್ಕೂ ಕೂಡ ಗ್ಯಾರಂಟಿ ಸ್ಕೀಮನ್ನು ಹಣ ಉಳಿಸೋಕ್ಕೋಸ್ಕರ ಈ ರೀತಿ ಪಡಿತರ BPL ಕಾರ್ಡನ್ನು ಡಿಲೀಟ್ ಮಾಡಿಸೋಂಥದ್ದು, ಬಡವರ ಪೆನ್ಷನ್ಗಳನ್ನ ಡಿಲೀಟ್ ಮಾಡಿಸೋಂಥದ್ದು. ಇವತ್ತು ವಯೋವೃದ್ಧರುಗಳವರು BP ಶುಗರ್ ಮಾತ್ರೆಗಳನ್ನ ತಗೊಳ್ಳೋಕ್ಕೆ ಏನೋ ಸಕಾಲದಲ್ಲಿ ದುಡ್ಡು ಬರ್ತಾಯಿತ್ತು ಅಂತ. ಇದೀಗ ಬಡವರು ಪಡೆಯುತ್ತಿರುವ ಅಕ್ಕಿ ಕಡಿತಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಅನುಮಾನ ವ್ಯಕ್ತವಾಗಿದೆ. ಮಂಡ್ಯದ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನಿಂತು ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ ಜನರ ಆದಾಯ ಕೇಳಿ ಅಕ್ಕಿ ಕೊಡಲು ನಿರ್ಧರಿಸಿದ್ದಾರೆ ಅನ್ನೋದು ಯಾಕೆ ಅನ್ನುವಂಥ ಪ್ರಶ್ನೆ ಸೃಷ್ಟಿಯಾಗಿದೆ. ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಜನರ ಆದಾಯ ಪ್ರಮಾಣ ಪತ್ರದ ಅಪ್ಲೋಡ್ ಮಾಡ್ತಿರುವಂಥದ್ದು ಅಂಗಡಿ ಮಾಲೀಕರು. ರಾಜ್ಯ ಸರ್ಕಾರ ಹಲವಾರು ಬಗೆಯ ರೀತಿಯಲ್ಲಿ ಲೂಟಿ ಮಾಡ್ತಾ ಇದೆ. ಈಗ ಗೃಹಲಕ್ಷ್ಮಿ, ಗೃಹ ಜ್ಯೋತಿಯನ್ನು ನಿಲ್ಲಿಸಿ, ಅಂದರೆ ನಿಲ್ಲಿಸೋಕ್ಕೋಸ್ಕರವಾಗಿ ಒಂದು ರೂಪ ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನೀರಿನಿಂದ ಒಂದು ಭೂಮಿ ಏನಾಗುತ್ತೆ, ಭೂಮಿನ ಉಪಯೋಗಿಸ್ಕೋಬೇಕಾದಾಗ ಮುಂದುಗಡೆ ಭೂಮಿಲಿ ನೀರಾವರಿ ವ್ಯವಸಾಯ ಇದ್ದರೆ ಫಸ್ಟ್ ಕೆರೆ ಮುಚ್ತಾರೆ, ಕೆರೆ ಮುಚ್ಚಿದ್ರೆ ಮುಂದಿನ ಭೂಮಿ ಉಪಯೋಗ ಬರುತ್ತೆ ಅನ್ನೋ ರೀತಿಲಿ. ನಾನು ಕೇಳೋದಿಷ್ಟೇ, ನೀವು ಪರಿಷ್ಕರಣೆ ಮಾಡೋದಾಗಿದ್ದರೆ ಸಿದ್ದರಾಮಯ್ಯ ಕಾಲದಲ್ಲಿ ಯಾಕೆ ಪರಿಷ್ಕರಣೆ ಮಾಡಲಿಲ್ಲ? ಆ ಕಾಲದಿಂದ 3 ವರ್ಷದ ಮಾಡಿದ್ರಿ, ಕೊನೆ 2 ವರ್ಷ ಮಾಡ್ತಾ ಇರೋದು ಉದ್ದೇಶ ಏನು ಅಂದರೆ, ಎಷ್ಟು ಲಾಭ ಆಗುತ್ತೋ, ಎಷ್ಟು ಲೂಟಿ ಹೊಡಿಗೆ ಸಾಧ್ಯ ಗೃಹಲಕ್ಷ್ಮಿಲಿ, ಗೃಹ ಜ್ಯೋತಿಲಿ, ಅದಕ್ಕೆ ಈ ಸರ್ಕಾರ ನಿಂತೈತೆ. ಮೂರನೇದಾಗಿ ಏನು ಬಡವರಿಗೆ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು 5 kg ಅಕ್ಕಿಯನ್ನು ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೈತೆ. ಆದರೆ ಇದ್ರಲ್ಲೂ ಲೂಟಿ ಹೊಡಿಕೋಸ್ಕರವಾಗಿ ಜಾತಿಯ ಆಧಾರದ ಮೇಲೆ ಅಕ್ಕಿ ಕೊಡ್ತೀರಿ ಅಂತ ಹೇಳೋ ಲೆಪ್ಪದಲ್ಲಿ ಎಲ್ಲ ದಾಖಲಾತಿಗಳನ್ನ ಒದಗಿಸಿ ಅಂತ ಹೇಳ್ತಾರೆ. ಇವ್ರು ಕೂಡ 5 kg ಅಕ್ಕಿ, ಉಚಿತ ಅಕ್ಕಿಗೆ ಕೇಂದ್ರ ಸರ್ಕಾರದ ಅಕ್ಕಿನ ಇವ್ರು ಕೊಡೋದಕ್ಕೋಸ್ಕರವಾಗಿ ದಿನ ಬೆಳಗ್ಗೆ ಆದರೆ ತಾಲೂಕು ಆಫೀಸ್ ಹತ್ರ, ನಗರಸಭೆ ಹತ್ರ, ಸೊಸೈಟಿಗಳ ಹತ್ರ ನಿಂತಿದ್ರೆ ಅವರು ದಿನಗೂಲಿ 500 ರೂಪಾಯಿ, 800 ರೂಪಾಯಿ ಕೂಲಿ ಇರ್ತದೆ. ಇವ್ರು ಕೂಡ ಅಕ್ಕಿಗೆ 300 ರೂಪಾಯಿ ಅಕ್ಕಿ ಅಷ್ಟೇ. ಆದರೆ ಇವರು ಪ್ರತಿ ಸಂದರ್ಭದಲ್ಲೂ ಏನು ಊರಲ್ಲಿ ಯಾರೂ ಜನ ಇರೋಂಗಿಲ್ಲ, ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿ, ಗೃಹ ಜ್ಯೋತಿಗೆ ಅರ್ಜಿ ಹಾಕಿ, ಸೊಸೈಟಿ ಅಕ್ಕಿಗೆ ಅರ್ಜಿ ಹಾಕಿ ಅರ್ಜಿ ಹಾಕೊಂಡು ನಿಂತ್ಕೊಂಡ್ರೆ ಸಮಸ್ಯೆಗಳು ರೈತರಿಗೆ, ಕಾರ್ಮಿಕರಿಗೆ, ಬಡ ಮಹಿಳೆಯರಿಗೆ, ದೀನ ದಲಿತರಿಗೆ ಸಮಸ್ಯೆ ಕೊಡುವಂಥ ಸರ್ಕಾರ ಲೂಟಿ ಮಾಡೋದಕ್ಕೆ ಈಗ ಯಾವುದೋ ಬಿಡದಿ ಟೌನ್ಶಿಪ್ ಮಾಡ್ತಲ್ಲ ಅಂಥವು ಯಾವ್ದಾರು ಮಾಡಲಿ. ಆದರೆ ಬಡವ್ರಿಗೆ ಯಾಕೆ ಅರ್ಜಿ ಹಾಕಿ ಅಂದ್ಕೊಂಡು ನೀವು ಅಕ್ಕಿ ಲೂಟಿ ಮಾಡೋಕೆ ಕುಂತಿದ್ದೀರಿ? ನಾವು ಹಲವು ವರ್ಷಗಳಿಂದ ಅಕ್ಕಿ ತೆಗೆದುಕೊಳ್ತಿದ್ವಿ, ಯಾವಾಗಲೂ ಈ ರೀತಿ ಆದಾಯ ಪ್ರಮಾಣ ಪತ್ರ ಕೇಳ್ತಿರಲಿಲ್ಲ, ಈಗ ಕೇಳ್ತಿರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗ್ತಿಲ್ಲ. ಈಗಾಗಲೇ ಗೃಹಜ್ಯೋತಿ ಮತ್ತು
ಗೃಹಲಕ್ಷ್ಮಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡುತ್ತಿರುವಂತೆ ಅನ್ನಭಾಗ್ಯದ ಅಕ್ಕಿ ವಿತರಣೆಗೂ ಪರಿಷ್ಕರಣೆ ಮಾಡ್ತಿದೆ. ಕೇಂದ್ರ ಸರ್ಕಾರ ಕೊಡ್ತಿರೋ ಅಕ್ಕಿ ಕೊಡೋದಕ್ಕೂ ಇವರು ಬಡ ಜನರ ಆದಾಯ ಪ್ರಮಾಣ ಕೇಳ್ತಿರೋದಕ್ಕೂ ಸರಿಯಲ್ಲ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ಇನ್ಕಮ್ದು ಕೊಟ್ಟೋನ 15 ವರ್ಷದಿಂದ ಇರಲಿಲ್ಲ. ಈಗ ಈ ಥರ ರೂಲ್ಸ್ ಮಾಡಾರೆ. ಈಗ ಇದನ್ನು ಕೊಟ್ಟರೆ ಅಕ್ಕಿ ಕೊಡ್ತೀವಿ ಅಂತವ್ರೆ. ಈಗ ವಯಸ್ಸಾದವರೆಲ್ಲ ಏನು ಅಲ್ಲಿ ಹೋಗಿ ಏನು ತಗೋತಾರಪ್ಪ, ಹೋಗಿ ಇದು ಮಾಡ್ಕೊಂಡು ಇನ್ಕಮ್ದೆಲ್ಲನೂ ಆ ಥರ ರೂಲ್ಸ್ ಮಾಡಾರೆ ಸರ್ಕಾರದವರು. ಪಾಂಡವಪುರ ತಾಲೂಕಿನ ಮೇಲುಕೋಟೆ ಹೋಬಳಿಯ ಅರಕನಕೆರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಪುಟಾಣಿ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮ ಮತ್ತು ಮಂಡ್ಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಅವರಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಎಸ್ಟಿಎಂಸಿ ಸದಸ್ಯರು ಮತ್ತು ಶಿಕ್ಷಕರು ಮತ್ತು ಆತ್ಮೀಯ ಮಿತ್ರರಾದ ಹೊನ್ನವರ ಪುಟ್ಟರಾಜು ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್, ಮಕ್ಕಳೊಂದಿಗೆ ಸಂವಾದ ನಡೆಸುತ್ತಾ ಗ್ರಾಮೀಣ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ನೀವುಗಳು ಅದೃಷ್ಟವಂತರು. ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇಂದು ಉನ್ನತ ಹುದ್ದೆ ಅಲಂಕರಿಸಿದ್ದೇನೆ ಅಂತ ಅವರು ಹೇಳಿದರು. ಸರ್ಕಾರಿ ಹಂತದಲ್ಲಿರುವಂಥದ್ದು ಅಂದ್ರೆ ಯಾರು ಗೊತ್ತಾ? IAS ಮಾಡಿರ್ತಾರಲ್ಲ, ಯಾರು? ಡಿ ಸಿ ಜಿಲ್ಲಾಧಿಕಾರಿ ಗೊತ್ತಾ? ಕುಮಾರ್ ಸರ್ ಅಂತ ಇದ್ದಾರೆ ಇಲ್ಲಿ. ಅವರು ಸರ್ಕಾರಿ ಶಾಲೆಯಲ್ಲೇ ಓದಿರೋದು. ಸೊ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಮಕ್ಕಳು ಪ್ರತಿಯೊಂದು ಕಷ್ಟ ಸುಖಗಳಿಗೆ ತೆರೆಕೊಂಡಿರ್ತಾರೆ. ಮುಂದೆನೂ ಸಹ ಎಷ್ಟು ದೊಡ್ಡ ಕಷ್ಟ ಬೇಕಾದರೂ ಪಡಿಸುವಷ್ಟು ಶಕ್ತಿ ಇರುತ್ತೆ ಅವ್ರಿಗೆ. ಹಾಗಾಗಿ ಸಾಧನೆ ಇಂಗ್ಲೀಷ್ ಮೀಡಿಯಮ್ ಅಥವಾ ಬೇರೆ ಕಾನ್ವೆಂಟಲ್ಲಿ ಓದಿರೋ ಮಕ್ಕಳು ಟಸ್ಸು ಪುಸ್ಸು ಅಂತ ಅವ್ರು ಏನೆಲ್ಲ ಕುರಿಗಳ ಥರ ಮುಂದೆ ಒಂದು ಹೋದರೆ ಹೋಗ್ತಾ ಇರೋದು. ಅವರೆಲ್ಲ ಬರೀ ಕೆಲಸಗಾರರಾಗ್ತಾರೆ ಹೊರತು ನಾಯಕರಾಗಲ್ಲ. ಈಗ ನಾಯಕರಾಗಬೇಕು, ನೀವೆಲ್ಲ ಕೆಲಸಗಾರಾಗಬೇಕು. ಹಾಂ, ಬಟ್ ನೀವು ಅದಕ್ಕೂ ಏನು ಕಡಿಮೆ ಇಲ್ಲ ಅಂತ ಎಲ್ಲ ಇಲ್ಲಿ ಉಪಾಧ್ಯಾಯರು ತಮಗೆಲ್ಲ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಹೊನ್ನವರ ಪುಟ್ಟರಾಜು ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಪಡೆದು ಜಿಲ್ಲಾ ಮಟ್ಟದಲ್ಲಿ ಕೃಷಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅಶೋಕ್ ಅವರು ಮಂಡ್ಯ ಜಿಲ್ಲೆಯ ರೈತರಿಗೆ ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ತಲುಪಿಸಿದ್ದಾರೆ ಅಂತ ಹೇಳಿದರು. ನಮ್ಮ ಅಶೋಕ್ ಸಾರು ಸೊ ಇದನ್ನು ಹೇಮಂತು ನನಗೆ ಭಾಳ ಬಲ್ಲಂತು ಸಾಹೇಬರು ಬರೋಕ್ಕೆ ಕಷ್ಟ. ನಿನ್ನೆ ಎಲ್ಲ ಅವರ ಅಧಿಕಾರಿಗಳ ವರ್ಗದಲ್ಲಿ ಕಾರ್ಯಕ್ರಮಗಳು ಮಾಡಿಕೊಂಡು ತುಂಬ ಬ್ಯುಸಿಯಾಗಿ, ಬಟ್ ಹೇಮಂತ್ ಕರ್ಕೊಂಡು ಬರಲೇಬೇಕು, ನಮ್ಮ ಮಕ್ಕಳಿಗೆ ಇಂಥ ಒಬ್ಬ ಅಧಿಕಾರಿನ ಪರಿಚಯ ಮಾಡಿಸ್ಬೇಕು, ಅವರೆಲ್ಲ ಪ್ರೇರೇಪಣೆ ಆಗಬೇಕು. ನೀವೇನೇನು ಅಂದ್ಕೊಂಡಿದ್ದೀರಿ ಅದೆಲ್ಲ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಈ ಪೂಜೆ ಮಾಡೋ ಬ್ರಾಹ್ಮಣರು ಸಂಕಲ್ಪ ಮಾಡ್ತಾ ಗೊತ್ತಾ, ಏನು ಪೂಜೆ ಮಾಡ್ತಾ ಇದ್ದೀವಿ ನಾವು, ಅದಕ್ಕೆ ನಾವು ಕಂಕಣಬದ್ಧರಾಗಬೇಕು. ನಾನು ಇಂಜಿನಿಯರ್ ಆಗ್ತೀನಿ ಅಂದರೆ ನಾನು ಅದನ್ನು ನನ್ನ ಮನಸ್ಸಲ್ಲಿ, ನನ್ನ ಹೃದಯದಲ್ಲಿ ಮೈಗೂಡಿಸ್ಕೋಬೇಕು. ಆವಾಗ ನಾವೇನು ಬೇಕಾದರೂ ಆಗ್ಬೋದು. ನಾವು ಕಷ್ಟಪಟ್ಟೆ ಓದಿ ಈ ದೇಶದ 8 ಭಾಷೆ ಮಾತಾಡ್ತೀನಿ. ನಾನು ಅಧಿಕಾರಿ ಏನಾಗಲಿ, ನಾನು ಇಂಜಿನಿಯರಿಂಗ್ ಮಾಡಿದೆ. ಮಗನೂ ತುಂಬ ಕಷ್ಟಪಟ್ಟು ಇವತ್ತು ಲಂಡನ್ನಲ್ಲಿ ಇಂಜಿನಿಯರ್ ಆಗಿದ್ದಾನೆ. ನಾವು ಎಲ್ಲ ಗ್ರಾಮದ ಮುಖಂಡ ಹೇಮಂತ್ ಕುಮಾರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ಪ್ರಭಾವದಿಂದ ಗ್ರಾಮೀಣ ಸರ್ಕಾರಿ ಶಾಲೆಗಳು ಸಂಕಷ್ಟ ಎದುರುತ್ತಿವೆ ಅಂತ ಆತಂಕ ವ್ಯಕ್ತಪಡಿಸಿದರು. ಅದನ್ನ ನಾವೇನು ಮಾಡೋದು ತಿರ್ಗಿ ಎಲ್ಲ ಗ್ರಾಮಸ್ಥರೆಲ್ಲ ನಾವು ಕ್ರಮ ತಗೊಂಡು ಈಗ ಬೇಡ, ಈ ನಮ್ಮೂರು ಸ್ಕೂಲನ್ನ ನಾವು ಮುಚ್ಚಿದ್ರೆ ನಮಗೆ ಇದು ಸರಿ ಹೋಗಲ್ಲ ಅಂತ ಹೇಳಿ ಎಲ್ಲ ಗ್ರಾಮಸ್ಥರು ಮತ್ತು ನಾವೆಲ್ಲ ಜೊತೆ ಸೇರಿ 3 ಮಕ್ಕಳಿದ್ದ ಇವತ್ತು 30 ಮಕ್ಕಳಿಗೆ ತಗೊಂಬಂದು ಒಂದು ಹಂತಕ್ಕೆ ಬಿಡ್ತಾ ಇದ್ದೀವಿ. ಈ ಖಾಸಗಿ ಶಾಲೆಗೆಲ್ಲ ಕಳಿಸಿ ಎಲ್ಲ ನಮ್ಮ ಶಾಲೆನ ಮುಚ್ಚಿಸ್ಬೇಕು ಅಂತ ಅಂದ್ಕೊಂಡಿದ್ದು, ಇವಾಗ ನಾವು ಈ ಒಂದು 3 ಮಕ್ಕಳಿಂದ 30 ಹಂತಕ್ಕೆ ತಗೊಂಬಂದು ಇದೇ ಥರ ಸರ್ಕಾರಿ ಶಾಲೆನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಮತ್ತು ನಮ್ಮ ಗ್ರಾಮಸ್ಥರೆಲ್ಲರೂ ಮನವಿ ಮಾಡ್ತಾಯಿದ್ದೀವಿ. ದಯವಿಟ್ಟು ಸರ್ಕಾರಿ ಶಾಲೆನ ಉಳಿಸಿ, ಖಾಸಗಿ ಶಾಲೆಗಳನ್ನ ತೆರವು ಮಾಡಿಸಿ ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ಪ್ರಯತ್ನ ಪಡಿ. ಎಲ್ಲ ಊರಲ್ಲೂ ಆಗಲಿ ನಮ್ಮ ಎಲ್ಲರೂ ಆಗಲಿ ಅದನ್ನು ಉಳಿಸೋ ಪ್ರಯತ್ನ ಮಾಡಿ. ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಪ್ರಕಾಶ್, ಹೊನ್ನವರ ಪುಟ್ಟರಾಜು, ದುರ್ಗೇಶ್ ಹಾಗೂ ಎಸ್ಟಿಎಂಸಿ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಶಿಥಿಲಾವಸ್ಥೆಯಲ್ಲಿದ್ದ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಂಡ್ಯ ತಾಲೂಕಿನ ಬೇವನಹಳ್ಳಿಯ ಗ್ರಾಮಸ್ಥರು ಮತ್ತು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮಹತ್ವದ ಹೆಜ್ಜೆಯಿಟ್ಟಿದ್ದಾರೆ. ಸುಮಾರು 65 ಲಕ್ಷ ವೆಚ್ಚದಲ್ಲಿ 6 ಸುಸಜ್ಜಿತ ಕೊಠಡಿಗಳ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದ್ದು, ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವ ಮಾದರಿ ಶಾಲೆಯನ್ನಾಗಿ ರೂಪಿಸಲು ಗ್ರಾಮಸ್ಥರು ಪಣ ತೊಟ್ಟಿದ್ದಾರೆ. ಗ್ರಾಮಸ್ಥರು ಎಸ್ಟಿಎಂಸಿ ಮತ್ತು ಹಳೆಯ ವಿದ್ಯಾರ್ಥಿಗಳ ದೇಣಿಗೆಯಿಂದಲೇ ಈ ಕಾರ್ಯ ನಡೆಯುತ್ತಿದ್ದು, ಮುಂದಿನ 5 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ LKGಯಿಂದಲೇ ಆಂಗ್ಲ ಮಾಧ್ಯಮ ಶಿಕ್ಷಣ ಆರಂಭಿಸುವ ಗುರಿ ಹೊಂದಿದ್ದಾರೆ.
ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹೇಶ್ ಮಾತನಾಡಿ, ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದ್ದರಿಂದಾಗಿ ಗ್ರಾಮದ ಮುಖಂಡರು, ಪಂಚಾಯಿತಿ ಸದಸ್ಯರು ಮತ್ತು STMC ವತಿಯಿಂದ ಸಭೆ ನಡೆಸಿದ್ದೇವೆ. ಕೊಠಡಿಗಳ ವ್ಯವಸ್ಥೆ ಸರಿ ಇಲ್ಲದಿರುವುದಕ್ಕೆ ಇದೇ ಮುಖ್ಯ ಕಾರಣವೆಂದು ತಿಳಿದು ಬಂತು. ಹೀಗಾಗಿ ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ಹಳೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರ ಸಹಕಾರದಿಂದ 65 ಲಕ್ಷ ವೆಚ್ಚದಲ್ಲಿ 6 ಕೊಠಡಿಗಳನ್ನು ನಿರ್ಮಿಸಲಾಗುತ್ತಿದೆ ಅಂತ ಅವರು ಹೇಳಿದರು. ಸರ್, ಏನಾಯ್ತು ಅಂದರೆ, ಈಗ ನಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳ ಸ್ಟ್ರೆಂತ್ ಕಡಿಮೆ ಆಯಿತು. ತುಂಬ ಕಡಿಮೆ ಆದಮೇಲೆ ನಮ್ಮ STMC ಕಮಿಟಿಯವ್ರು ಬಂದು ನಮ್ಮ ಗ್ರಾಮದ ಮುಖಂಡರನ್ನ, ಪಂಚಾಯತಿಯವರು, ಏನು ಸೊಸೈಟಿ ಸಂಸ್ಥೆಗಳಿದೆಯಲ್ಲ ಅವರೆಲ್ಲರನ್ನು ಬಂದು ಕೇಳ್ಕೊಂಡ್ರು. ಎಲ್ಲರೂ ಸೇರಿಸಿ ನಮಗೆ ಸ್ಟ್ರೆಂತ್ ಕಡಿಮೆ ಆಗಿದೆ, ಇದಕ್ಕೇನೋ ಬದಲಾವಣೆ ಮಾಡಬೇಕಲ್ಲ ಅಂತ. ಆವಾಗ ನಮಗೆ ಮೇಜರ್ ಹಾಕೊಂಡದ್ದು ಕೊಠಡಿ ವ್ಯವಸ್ಥೆ ಸರಿ ಇಲ್ಲದೆ ಇರುವಂಥದ್ದು. ಯಾಕೆ ಅಂದರೆ ಖಾಸಗಿ ಶಾಲೆನ ಹೊರತು ಇದು ಲೆಕ್ಕ ಹಾಕೊಂಡಾಗ ನಮ್ಮ ಸರ್ಕಾರಿ ಶಾಲೆಗಳು ಕೊಠಡಿಗಳ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳು ಕಡಿಮೆ ಬಂತು. ಅದಕ್ಕೆ ನಾವೇ ಯಾಕೆ ಈ ಶಾಲೆಯಲ್ಲಿ ನಮ್ಗೆ ಈ ಶಾಲೆ ಒಂದು 4 ಅಕ್ಷರ ಕಲಿಸಿದೆ, ಈ ಶಾಲೆ ಋಣ ನಮ್ಮ ಮೇಲಿದೆ, ಅದನ್ನು ತೀರ್ಸೋದಕ್ಕೆ ಒಂದು ಅವಕಾಶ ಅಂತ ನಾವೇನು ಮಾಡಿದ್ವಿ, ಹಳೆ ವಿದ್ಯಾರ್ಥಿಗಳ ಒಂದು ಸಭೆ ಮಾಡ್ಕೊಂಡ್ವಿ. ಸಭೆ ಮಾಡ್ಕೊಂಡಾಗ ಎಲ್ಲರದ್ದು ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು. ನಾವು 10 ಮೂಟೆ ಸಿಮೆಂಟ್ ಕೊಡ್ತೀವಿ, ನಾವು 5,000 ಕೊಡ್ತೀವಿ, ನಾವು 10,000 ಕೊಡ್ತೀವಿ. ಈ ಥರ ಎಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ನಮ್ಗೆ ತುಂಬ ಸಹಕಾರ ಬಂತು. ಸಹಕಾರ ಬಂದಮೇಲೆ ನಾವು ಒಂದು ಸಮಿತಿ ಮಾಡ್ಕೊಂಡ್ವಿ. ಈ ಗ್ರಾಮಾಭಿವೃದ್ಧಿ ಒಂದು ಸಮಿತಿ ಮಾಡ್ಕೊಂಡು, ಸಮಿತಿ ಮುಖಾಂತರ ಈಗ 65 ಲಕ್ಷದಲ್ಲಿ 6 ಕೊಠಡಿಗಳನ್ನು ಕಟ್ತಾ ಇದ್ದೀವಿ. ಈ ನಮ್ಮ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆಗಿಂತ ಏನು ಕಡಿಮೆ ಇಲ್ಲ ಅನ್ನೋ ರೀತಿಲಿ ತುಂಬ ಹೈಟೆಕ್ ಆಗಿ ಮಾಡೋಕ್ಕೆ ಒಂದು ಯೋಜನೆ ಕೈಗೊಂಡಿದ್ದೀವಿ. ಎಲ್ಲರ ಸಹಕಾರ ಇದೆ. ಮತ್ತು ನಮ್ಮ ಇನ್ನೊಂದು ಮೂಲ ಉದ್ದೇಶ ಏನಪ್ಪ ಅಂದರೆ, ನಾವು ಈ ರೀತಿ ಕೈಗೆತ್ಕೊಂಡ ರೀತಿಲಿ ಬೇರೆ ಕಡೆ ಯಾವುದಾದ್ರು ಗ್ರಾಮಗಳಲ್ಲಿ ನಮ್ಮ ರೀತಿ ಆಕ್ಟಿವ್ ಆಗಿರೋ ಒಂದು ತಂಡ ಅಲ್ಲೂ ಕೂಡ ಹೊಸ ಸರ್ಕಾರಿ ಶಾಲೆಗಳಿಗೆ ಆದ್ಯತೆ ಕೊಡಲಿ, ಸರ್ಕಾರಿ ಶಾಲೆ ಉಳಿಲಿ. ಯಾಕೆಂದರೆ ಇವತ್ತು ನೋಡ್ತಾ ಇದ್ದೀವಿ, LKG ಇಂದ SLC ವರೆಗೆ ಮಕ್ಕಳ ಓದಿಸ್ಬೇಕಾದ್ರೆ ಕಡಿಮೆ ಅಂದರೆ 25 ರಿಂದ 30 ಲಕ್ಷ ಬೇಕು ಇದು ಗ್ರಾಮೀಣ ಪ್ರದೇಶದಲ್ಲಿ. ರೈತಾಪಿ ವರ್ಗದವರು ನಿಜವಾಗ್ಲೂ ಪ್ರೈವೇಟ್ ಸ್ಕೂಲ್ಗೆ ಓದಿಸಿ ಮಕ್ಕಳನ್ನ ಇದು ಮಾಡೋದು ತುಂಬ ಕಷ್ಟ ಆಗಿದೆ ಇವತ್ತಿನ ದಿನದಲ್ಲಿ. ಅದರಿಂದ ರೈತರಿಗೆ ಹೊರೆ ಆಗಬಾರ್ದು, ರೈತರು ಆರ್ಥಿಕವಾಗಿ ದುರ್ಬಲರಾಗಬಾರ್ದು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ನಮ್ಮ ಸರ್ಕಾರಿ ಶಾಲೆಯಲ್ಲೇ ಕೊಟ್ಟರೆ ಇಲ್ಲಿ ಹಳ್ಳಿ ಮಕ್ಕಳು ಎಲ್ಲ ಇಲ್ಲೇ ಓದ್ತಾರೆ, ಅವರು ಕುಟುಂಬಕ್ಕೂ ಕೂಡ ಬರ್ಡನ್ ಆಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದೊಂದು ಶಾಲೆನ ಮಾಡೋಕ್ಕೆ ಎಲ್ಲ ಕೈಗೆ ಎತ್ಕೊಂಡು ಸರ್, ಗ್ರಾಮದ ಸಹಕಾರದ ಮುಖಾಂತರ, ಎಲ್ಲರ ಮುಖಾಂತರ. ಗ್ರಾಮಾಭಿವೃದ್ಧಿ ಸಮಿತಿ ಗೌರವಾಧ್ಯಕ್ಷರಾದ ಸೋಮಶೇಖರ ಗೌಡ ಮಾತನಾಡಿ, ನಮ್ಮದು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ, ಇಲ್ಲಿನ ಸರ್ಕಾರಿ ಶಾಲೆ ದುರವಸ್ಥೆಯಲ್ಲಿದ್ದದನ್ನು ಕಂಡು ಇದನ್ನೊಂದು ಮಾದರಿ ಶಾಲೆಯನ್ನಾಗಿ ರೂಪಿಸಲು ನಾವು ಪಣ ತೊಟ್ಟಿದ್ದೇವೆ ಅಂತ ಅವರು ಹೇಳಿದರು. ಪಂಚಾಯಿತಿ ಮುಖ್ಯ ಸ್ಥಳವಾಗಿದೆ. ಇಂಥ ಸ್ಥಳದಲ್ಲಿ ನಮ್ಮದು ಸರ್ಕಾರಿ ಶಾಲೆ ದುರ್ವ್ಯವಸ್ಥೆ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಗಮನದಲ್ಲಿಟ್ಕೊಂಡು ನಾವು ಈ ಒಂದು ಹೊಸ ಶಾಲೆಯನ್ನು ಕಟ್ಟಲಿಕ್ಕೆ ಅಂತ ನಾವು ಗ್ರಾಮದವರು, ಪಂಚಾಯತಿಯವರು ಎಲ್ಲ ಸಹಕಾರ ತಗೊಂಡು ಕೆಲಸನ ಶುರು ಮಾಡಿದ್ವಿ. ತಕ್ಷಣದಲ್ಲೇ ಕೆಲಸನ ಮುಗಿಸ್ತಾ ಇದ್ದೀವಿ. ಜೊತೆಗೆ ಸರ್ಕಾರದ ಸಹಾಯವನ್ನು ಕೇಳಿದ್ದೀವಿ. ಒಂದು ಮಾದರಿ ಶಾಲೆ ಮಾಡಬೇಕು, ಸರ್ಕಾರದ ಶಾಲೆನಲ್ಲೂ ಸುಧಾ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಮಾದರಿ ಮಾಡಬೇಕು. ಮತ್ತು ಪ್ರೈವೇಟ್ನವರ ಹೊಡೆತ ಜಾಸ್ತಿ ಆಗಿದೆ. ನಮ್ಮ ಗ್ರಾಮದವರು ಎಲ್ಲ ರೈತರದ್ದು ಆರ್ಥಿಕವಾಗಿ ಕುಂಠಿತವಾಗಿರುವಂಥ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚಿನ ಹಣನ ಖರ್ಚು ಮಾಡ್ತಾ ಇದ್ದೇವೆ. ಆ ಹಣನ ಉಳಿಸಿ ನಾವು ಸರ್ಕಾರಿ ಶಾಲೆಯಲ್ಲೇ ಸುಧಾ ಒಂದು ವಿದ್ಯಾಭ್ಯಾಸನ ಕೊಡಿಸ್ಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡು ನಾವೆಲ್ಲರೂ ಈ ಕೆಲಸನ ಶುರು. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ಶಾಲೆಯಲ್ಲಿ ಮೂಲಸೌಕರ್ಯ ಮತ್ತು ಸುಸಜ್ಜಿತ ಕಟ್ಟಡ ಇಲ್ಲದ ಕಾರಣ ಪೋಷಕರು ಮಕ್ಕಳನ್ನು ಸೇರಿಸಿ ಹಿಂದೇಟು ಹಾಕುತ್ತಿದ್ದರು. ಇದನ್ನು ಮನಗಂಡು ಗ್ರಾಮದ ಮುಖಂಡರ ನೆರವಿನಿಂದ ಈ ಕೆಲಸ ಮಾಡಿದ್ದೇವೆ ಅಂತ ಅವರು ಹೇಳಿದರು. ಅವರು ಏನು ಮಾಡಬೇಕಪ್ಪ ಅಂತಂದರು, ಸ್ಕೂಲ್ ಈ ಥರ ನಾವು ಹೋಗಿ ಊರೊಳಗೆಲ್ಲ ಹೋಗಿ ನಾವು ಸೆನ್ಸಸ್ ಮಾಡಿದಾಗ ಬಿಲ್ಡಿಂಗ್ ಸರಿ ಇಲ್ಲ, ಅದರಿಂದ ನಾವು ಯಾರು ಹುಡುಗರು ಸೇರ್ಸೋಕ್ಕೆ ಇಷ್ಟಪಡ್ತಾ ಇಲ್ಲ ಅಂತಂದರು. ಅದರಿಂದೋಸ್ಕರ ನಾವು ಬಿಲ್ಡಿಂಗ್ ಎಲ್ಲ ಡೆಮಾಲಿಷ್ ಮಾಡಿ ನಮ್ಮ ಗ್ರಾಮಸ್ಥರ ಸೇರಿಸಿ ಇವತ್ತು ನನಗೆ ಒಂದು ಬಿಲ್ಡಿಂಗ್ ಮಾಡಿ ನಮ್ಗೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವರು ಭರವಸೆ ತಗೊಂಡ್ರು. ನಾವು ಇದು ಮಾಡ್ತಾ ಇದ್ದೀವಿ ಸರ್, ಹೋರಾಟ. ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ರಮ್ಯಾ ಕೂಡ ಮಾತನಾಡಿದರು. ಸ್ಟ್ರೆಂತ್ ಕಡಿಮೆ ಆಗಿದೆ ಅಂತ ಹೋಗಿ ಪಂಚಾಯತಿಯವ್ರಿಗೂ ಮತ್ತು ಊರಿನ ಮುಖಂಡರಿಗೆ ಹೇಳ್ದು. ಆವಾಗ ಅವರು ನಾವು ಅಭಿವೃದ್ಧಿ ಮಾಡ್ತೀವಿ, ನಮ್ಮ ಕೈಲಿ ಆದಷ್ಟು ಅಂದ್ಬಿಟ್ಟು ಕೈಗೆತ್ಕೊಂಡಿದ್ದಾರೆ. ಒಬ್ಬರು ಹೋಗಿ ಇವಾಗ ಎಷ್ಟು ಜನ ಸೇರಿದ್ದಾರೆ. ಒಂದು ಶಾಲೆ ಕಟ್ಟಡ ಆಗಬೇಕು ಅಂದರೆ ಸುಮ್ಮನೆ ಆಗೋದಿಲ್ಲ, ಸ್ವಂತ ಆದರೆ ಬೇಗ ಮಾಡಿಬಿಡ್ತಾರೆ. ಇದು ನಮ್ಮ ಎಲ್ಲರೂ ಸೇರಿಸಿ ನಾವು ಈಗ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಬಂದಿಲ್ಲ ಇನ್ನೂ. ನಾವೇ ಸ್ವಂತ ಅವರ ಆಸಕ್ತಿ ಮೇಲೆ ದುಡ್ಡು ಹಾಕಿ ಎಲ್ಲ ಮಾಡ್ತಿದ್ದಾರೆ. ಅವ್ರನ್ನ ಬೇರೆ ಸರ್ಕಾರದಿಂದ ಅನುದಾನವನ್ನು ಕೇಳ್ತಿದ್ದಾರೆ, ಅವ್ರು ಕೊಡ್ತಾರೆ. ಆಮೇಲೆ ನಮ್ಮ ಶಾಲೆ ಸ್ಟ್ರೆಂತು ದೊಡ್ಡ ಗ್ರೌಂಡ್ ಇದೆ, ಎಲ್ಲ ಇದೆ, ಮಕ್ಕಳು ಸ್ಟ್ರೆಂತ್ ಕಡಿಮೆ ಆಯ್ತಿದೆ. ಅದರಿಂದ ಈ ಸಂದರ್ಭದಲ್ಲಿ ವನಲಿಂಗೇಗೌಡ, ಕುಮಾರ್, ನಾಗರಾಜು, ಮಾಧು ಸೇರಿದಂತೆ ಅನೇಕರಿದ್ದರು. ಹುಟ್ಟುಹಬ್ಬದ ಅಂಗವಾಗಿ ಅಲಗೂರು ಲಯನ್ಸ್ ಕ್ಲಬ್ ಸದಸ್ಯ ಉದ್ಯಮಿ, ಅಲಗೂರು ವಿದ್ಯಾಸಂಸ್ಥೆಯ ಸದಸ್ಯರಾದ ಉಮೇಶ್ ರವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಿಸಿದರು. ಅಲಗೂರಿನ ಮಧೂರು ರಸ್ತೆಯಲ್ಲಿರುವ ಅಲಗೂರು ಪ್ರೌಢಶಾಲೆಯಲ್ಲಿ ಕೇಕ್ ಕತ್ತರಿಸಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಿಸಿ ಮಾತನಾಡಿದ ಅವರು, ನಾನು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು, ನಾನು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ
ಗುಡಿಸಲಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೆ. ಈಗ ಉತ್ತಮ ಕಟ್ಟಡದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೀರಿ. ನಾನು ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿದ್ದೇನೆ. ಹುಟ್ಟುಹಬ್ಬ ಆಚರಿಸಿಕೊಳ್ಳುವವರು ಕಾಟಾಚಾರಕ್ಕೆ ದಾನಕ್ಕೆ ವಿದ್ಯುದಾನ ದೊಡ್ಡದು. ಈ ಬಾರಿ SSLC ಪರೀಕ್ಷೆಯಲ್ಲಿ 95% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ತಲಾ 10,000 ನೀಡುತ್ತೇನೆ. ಕಳೆದ ಬಾರಿಯೂ ನಾನು ಇದೇ ಮಾತನ್ನು ಹೇಳಿದ್ದೆ, ಆದರೆ ಯಾರೂ 95 ತೆಗೆಯಲಿಲ್ಲ. ಆದರೂ ನಮ್ಮ ಶಾಲೆ 100% ಫಲಿತಾಂಶ ಬಂದಿರುವುದು ಖುಷಿ ಕೊಟ್ಟಿದೆ ಅಂತ ಹೇಳಿದರು. 100% ರಿಸಲ್ಟು. ಶಿಕ್ಷಕ ವೃಂದದವರಿಗೆ, ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿಯವರಿಗೆ, ನನ್ನನ್ನು ಸೇರಿ ಹಾಗೂ ಶಿಕ್ಷಕೇತರ ವರ್ಗದವರಿಗೆ ನನ್ನ ಅಭಿನಂದನೆಗಳು. ಫಸ್ಟ್ ಈ ಬಾರಿನೂ 100ಕ್ಕೆ 100ರಷ್ಟು ಫಲಿತಾಂಶ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಹಾಗೂ ನಾನು ಹೋದ ಬಾರಿ ಒಂದು ಮಾತು ಹೇಳಿದ್ದೆ, ಯಾರು 95% ನಮ್ಮ ಶಾಲೆಯಲ್ಲಿ ಸ್ಕೋರ್ ಮಾಡ್ತೀರಾ ಅವ್ರಿಗೆ 10,000 ರೂಪಾಯಿ ಕೊಡ್ತೀನಿ ಅಂತ. ಇದುವರೆಗೆ ಯಾರೂ ಮಾಡ್ತಾಯಿಲ್ಲ. ಈ ಸರಿ ಆದರೂ ಯಾರು ಚಾಲೆಂಜಿಂಗಾಗಿ ತಗೊಂಡು ನೀವು ಈ ಸರಿ ಮಾಡಿ, ನನ್ನ ಕಡೆಯಿಂದ ನಿಮಗೆ 10,000 ರೂಪಾಯಿ ಬಹುಮಾನವಾಗಿ ನಾನು ಕೊಡ್ತೀನಿ. ಕಾರ್ಯಕ್ರಮದಲ್ಲಿ ಆನಂದ್ ಕುಮಾರ್, ಶಿವರಾಮು, ಮನೋಹರ್, ಮಲ್ಲಿಕಾರ್ಜುನ ಸ್ವಾಮಿ, ಶ್ರೀನಿವಾಸ್, ಸುಂದರರಾಜ್ ಸೇರಿದಂತೆ ಅನೇಕ ಹಾಜರಿದ್ದರು. ಮುಖ್ಯ ಶಿಕ್ಷಕಿಯಾಗಿ ಬಡ್ತಿ ಹೊಂದಿದ ದಲಿತ ಮಹಿಳೆ ಪುಟ್ಟವೀರಮ್ಮಗೆ ಅಧಿಕಾರ ಹಸ್ತಾಂತರ ಮಾಡದೆ ಕಿರುಕುಳ ನೀಡುತ್ತಿರುವವರ ಕಾನೂನು ಕ್ರಮ ಜರುಗಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಬಿ. ಸುರೇಶ್ ಕುಮಾರ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪುಟ್ಟವೀರಮ್ಮ ಮುಖ್ಯ ಶಿಕ್ಷಕಿಯಾಗಿ ಕಳೆದ ಮೇ 8ರಂದು ಬಡ್ತಿ ಹೊಂದಿ ಅಮೃತೇಶ್ವರನಹಳ್ಳಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕರ್ತವ್ಯಕ್ಕೆ ಹಾಜರಾದರೂ ಕೂಡ ಪ್ರಭರ ಮುಖ್ಯ ಶಿಕ್ಷಕ ಮಹೇಶ್ ಅವರು ಸಮಸ್ಯೆ ಎದುರಾಗುವಂತೆ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಪುಟ್ಟವೀರಮ್ಮ ದಲಿತ ಮಹಿಳೆ ಎಂಬ ಕಾರಣಕ್ಕೆ ಅವರ ವಿರುದ್ಧ ಗ್ರಾಮಸ್ಥರು, ವಿದ್ಯಾರ್ಥಿಗಳ ಪೋಷಕರು STMC ಸದಸ್ಯರನ್ನು ಎತ್ತಿಕಟ್ಟುವ ಕೆಲಸ ಮಾಡ್ತಿದ್ದಾರೆ. ಶಾಲೆಗೆ ಪುಟ್ಟವೀರಮ್ಮ ಬೇಡ, ಅವರು ಇದ್ದರೆ TC ಕೊಡುತ್ತೇವೆ ಅಂತ ಮಕ್ಕಳನ್ನು ಶಾಲೆಗೆ ಕಳಿಸುತ್ತಿಲ್ಲ ಅಂತ ಅವರು ಹೇಳಿದರು. ಈ ಸಂಬಂಧ ಶಾಲೆಗೆ ಭೇಟಿ ನೀಡಿದ BRC, ECO, CRP ಅಧಿಕಾರಿಗಳು ಮಹೇಶ್ ಅವರೇ ಮುಖ್ಯ ಶಿಕ್ಷಕರಾಗಿ ಮುಂದುವರಲಿ ಎಂದು ಹೇಳಿದ್ದಾರೆ. ಅಲ್ಲದೆ ಪುಟ್ಟವೀರಮ್ಮ ಅವರನ್ನು ನಿಂದಿಸಿ ಮಾನಸಿಕವಾಗಿ ಘಾಸಿಗೊಳಿಸಿದ್ದಾರೆ ಅಂತ ದೂರಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವಂಥ ವಿಚಾರವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು. ಏನಪ್ಪ ಅಂದರೆ, ದಿನಾಂಕ 29/4/2026ರಂದು ಪುಟ್ಟವೀರಮ್ಮ ಎಂಬ ಶಿಕ್ಷಕಿಯು ಮುಖ್ಯ ಶಿಕ್ಷಕರಾಗಿ 8/5/2026ರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಮೃತೇಶ್ವರನಹಳ್ಳಿಗೆ ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಅಲ್ಲಿ ಪ್ರಭರ ಶಿಕ್ಷಕರಾದಂಥ TN ಮಹೇಶ್ ಅವರು ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೋದಂಥ ಪುಟ್ಟವೀರಮ್ಮನವರಿಗೆ ಇದುವರೆಗೂ ಶಾಲೆಯ ಚಾರ್ಜ್ನ ನೀಡದೆ ಅಲ್ಲಿ ಇರುವಂಥ STMC ಸದಸ್ಯರು, ಅಧ್ಯಕ್ಷರುಗಳು, STMC ಅಧ್ಯಕ್ಷರಾದಂಥ ಸ್ವಾಮಿಯವರು ಹಾಗೂ ಅಮೃತ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು, ಸದಸ್ಯರು ಮತ್ತು ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳ ಪೋಷಕರನ್ನು ಎತ್ತುಕಟ್ಟಿ ಇದುವರೆಗೂ ಕೂಡ ಬಡ್ತಿ ಹೋಗಿರುವಂಥ ಶಿಕ್ಷಕಿಗೆ ಯಾವುದೇ ರೀತಿ ಚಾರ್ಜ್ ಕೊಡದೇ ಅವರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದಾರೆ. ಕಾರಣ ಆದರೂ ಇಷ್ಟೇ, ಏನು ಇವತ್ತು ಒಂದು ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆ ಆ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಹೋಗಿರುವಂಥದ್ದನ್ನ ಸಹಿಸಲಿಕ್ಕೆ ಆಗದಿರುವಂಥ TN ಮಹೇಶ್ ಅವರು ಇಷ್ಟೆಲ್ಲ ಆರೋಪಗಳಿಗೆ ನೇರ ಅವರೇ ಕಾರಣಕರ್ತರಾಗಿದ್ದಾರೆ. ಯಾಕಂತಂದರೆ, ಒಂದು ದಲಿತ ಮಹಿಳೆ ಅಲ್ಲಿ ಅಮೃತೇಶ್ವರನಹಳ್ಳಿಯಲ್ಲಿ ಒಂದೇ ಸಮುದಾಯ ಮೇಜರ್ ಆಗಿರುವಂಥದ್ದು, ಅದು ಒಕ್ಕಲಿಗ ಸಮುದಾಯ. ಜೊತೆಗೆ ಅಲ್ಲಿ ಹಿಂದೆ ಪ್ರಭರ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಿರುವಂಥದ್ದು TN ಮಹೇಶ್ ಅವರು ಕೂಡ ಒಕ್ಕಲಿಗ ಸಮುದಾಯದವರಾಗಿರ್ತಾರೆ. ಆದರೆ ಎಲ್ಲ ಸಮುದಾಯದ ಎಲ್ಲರೂ ಕೂಡ ಆ ಥರ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶಾಲೆಗೆ ಹೋದಂಥ ಒಂದೇ ವಾರ ಹೋಗಿರುವಂಥದ್ದು ಮುಖ್ಯ ಶಿಕ್ಷಕರಾಗಿ ಪುಟ್ಟವೀರಮ್ಮನವರು. ಅವರು ಹಿಂದೆ ಕೆಲಸ ಮಾಡಿದಂಥ ಶಾಲೆಗಳಲ್ಲಿ ಅತ್ಯುತ್ತಮ ಶಿಕ್ಷಕಿ ಅಂತೇಳಿ ಅವ್ರಿಗೆ ಕೂಡ ಪ್ರಶಸ್ತಿನೂ ಕೂಡ ಬಂದಿದೆ. ಆದರೆ ಅಮೃತೇಶ್ವರನಹಳ್ಳಿ ಗ್ರಾಮಸ್ಥರಿಗೆ ಆ ಮುಖ್ಯ ಶಿಕ್ಷಕಿ ಪುಟ್ಟವೀರಮ್ಮನವರು ಯಾವ ಸಮುದಾಯದವರು, ಅವ್ರು ಎಲ್ಲಿ ಮನೆ ಮಾಡ್ಕೊಂಡಿದ್ದಾರೆ, ಅವರು ಯಾವ ಜಾತಿಯವರು, ಅವರು ಎಲ್ಲಿಂದ ಬಂದರು ಅನ್ನುವಂಥದ್ದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇದಕ್ಕೆಲ್ಲ ಪ್ರೇರೇಪಣೆ ನೀಡಿರುವುದು ಜಾತಿ ಮನಸ್ಥಿತಿ ಇರುವಂಥ, ಕೋಮುವಾದ ಮನಸ್ಥಿತಿ ಇರುವಂಥ TN ಮಹೇಶ್ ಅವರು. ಇಷ್ಟಕ್ಕೆಲ್ಲ ಕಾರಣ. ಯಾಕೆಂದರೆ ನಾನು ಪ್ರಭರ ಶಿಕ್ಷಕನಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಸಂದರ್ಭದಲ್ಲಿ ಅವರು ಮುಖ್ಯ ಶಿಕ್ಷಕರಾಗಿ ಸರ್ಕಾರ ನಿಯೋಜನೆ ಮಾಡಿ ಸರ್ಕಾರದ ನಿಯಮಾನುಸಾರ ಬಂದಿದ್ದಾರೆ.
ಆದರೆ ನಾನು ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಲ್ಲ ಅನ್ನುವಂಥ ಒಂದು ಕೆಟ್ಟ ಮನಸ್ಥಿತಿ ಇಟ್ಕೊಂಡು ಶುದ್ಧ ಜಾತಿವಾದಿ ಮನಸ್ಥಿತಿಯನ್ನು ಇಟ್ಕೊಂಡಿರುವಂಥ TN ಮಹೇಶ್ ಅವರು ಇಷ್ಟಕ್ಕೆಲ್ಲ ಕಾರಣ ಆಗಿದ್ದಾರೆ. ಗೋಷ್ಠಿಯಲ್ಲಿ ಚಂದ್ರು, ಮಲ್ಲೇಶ್ ಇದ್ದರು. ರಾಜ್ಯಾದ್ಯಂತ ದೊಡ್ಡ ಮನ್ಸ ಸಿನಿಮಾ ಬಿಡುಗಡೆಯಾಗಿದ್ದು ಸಕ್ಕರನಾಡು ಮಂಡ್ಯದಲ್ಲೂ ಕೂಡ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದರು. ಮಂಡ್ಯದ ಮಹಾವೀರ್ ಚಿತ್ರಮಂದಿರದಲ್ಲಿ ಈ ಚಿತ್ರ ತೆರೆಗಂಡಿದೆ. ಮಂಡ್ಯದ ಶರತ್ ಕೃಷ್ಣ ನಿರ್ದೇಶಿಸಿ ನಾಯಕ ನಟಾಗಿ ಅಭಿನಯಿಸಿರುವಂಥ ಚಿತ್ರ ಇದಾಗಿದೆ. ಚಿತ್ರಮಂದಿರದ ಬಳಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಚಿತ್ರಮಂದಿರಕ್ಕೆ ಭೇಟಿ ನೀಡಿದ ಚಿತ್ರವೀಕ್ಷಣೆ ಮಾಡಿ ಶುಭ ಕೋರಿದರು. ರಾಜ್ಯ ಕೈಮಗ್ಗ ನಿಗಮದ ಅಧ್ಯಕ್ಷರಾದಂತಹ ಬಿ ನಾಗೇಂದ್ರ ಕುಮಾರ್ ಅವರು ಕೂತ್ಕೊಳ್ಳಿ ಮೇಡಮ್, ಆಯ್ತು ಹೋಗೋಣ. ಅದೇ ನಮ್ಮೂರು ಸಿನಿಮಾ ಮಾಡ್ಬೇಕು ಓಡಾಡ್ತವ್ರೆ. ಇವ್ರ ಥರ ಲೋಕಲ್ಗಳಲ್ಲ ಮೇಡಮ್, ಒಳ್ಳೆಯವರು. ನೀವು ಒಪ್ಕೊಂಡ್ರೆ ಮಂಡ್ಯದ ಹುಡುಗ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಚಿತ್ರರಂಗದಲ್ಲಿ ಕಷ್ಟಪಟ್ಟು ದುಡಿದು ಇಂದು ಒಳ್ಳೆಯ ಚಿತ್ರ ಕೊಟ್ಟಿದ್ದಾರೆ. ವೃತ್ತಿ ಯಾವುದಾದರೂ ಮನಸ್ಸು ದೊಡ್ಡದಿರಬೇಕು ಅನ್ನೋ ಸಾರಾಂಶ ಇದೆ ಅಂತ ಹೇಳಿದರು. ಅಂಬರೀಷ್ ಅವರು ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದಂಥ ನಟ. ಒಳ್ಳೆಯ ನಟನ ಕೊಟ್ಟ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆಯಾಗಿದೆ. ಅಭಿಮಾನಿಗಳ ಮತ್ತು ರಾಜ್ಯದ ಜನರು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಯಶಸ್ಸಾಗಬೇಕು ಅಂತ ಅವರು ಶುಭ ಕೋರಿದರು. ದೊಡ್ಡ ಮನ್ಸ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ನಾವು ಕೂಡ ಈಗಾಗಲೇ ನೋಡಿದ್ದೀವಿ. ಅಲ್ಲಿ ನಮ್ಮ ಮಂಡ್ಯದ ನಟ ನಿರ್ದೇಶಕರಾದ ಶರತ್ ಕೃಷ್ಣರವರು ಅವರು ಭಾಳ ಚಿತ್ರರಂಗದಲ್ಲಿ ಒಂದು 20-25 ವರ್ಷ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸಿದವರು. ಇವತ್ತು ಒಂದು ಒಳ್ಳೆ ಚಿತ್ರವನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಆ ಪಿಕ್ಚರ್ನ ಸಾರಾಂಶ ಏನಪ್ಪ ಅಂತಂದರೆ, ವೃತ್ತಿ ಯಾವುದೇ ಇರಲಿ, ಯಾರೇ ಆಗಿರಲಿ, ಅವರು ಯಾವತ್ತೂ ಮನಸ್ಸು ದೊಡ್ಡದಾಗಿರಬೇಕು. ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಒಬ್ಬರನ್ನ ಪ್ರೀತಿಯಾಗಿ ಕಾಣಬೇಕು ಅನ್ನೋ ಸಾರಾಂಶನ ಈ ಚಿತ್ರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಭಾಳ ಅದ್ಭುತವಾಗಿ ಚಲನಚಿತ್ರ ಬಂದಿದೆ. ಆದ್ದರಿಂದ ಮಂಡ್ಯದಲ್ಲಿ ಈಗಾಗಲೇ ಹಲವಾರು ನಟರು, ನಿಮ್ಮೆಲ್ಲರ ಮಂಡ್ಯದ ಗಂಡು ಅಂಬರೀಷ್ ಅಣ್ಣನವರ ಜಿಲ್ಲೆ ಇದು. ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚಲನಚಿತ್ರರಂಗದಲ್ಲಿ ಹೆಸರು ಮಾಡಿದಂಥವರು. ಪ್ರೇಮ್ರವರು ನಟ ನಿರ್ದೇಶಕರು, ಮತ್ತು ಹಾಗೆಯೇ ನಮ್ಮ ಯಶ್ರವರು ಅದ್ಭುತ ಚಲನಚಿತ್ರ ನಟರನ್ನು ಕೊಟ್ಟಂಥ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ. ಈಗ ಇನ್ನೊಬ್ಬರು ಯುವ ಕಲಾವಿದರು, ಡೈರೆಕ್ಟ್ರು ಅತ್ಯುತ್ತಮವಾಗಿ ಈ ಚಿತ್ರವನ್ನು ಮಾಡಿದರು. ಶರತ್ ಕೃಷ್ಣ ಅವರ ಬಹುಕಾಲದ ಪ್ರಯತ್ನ, ಅವರ ಹೋರಾಟದ ಫಲವಾಗಿ ಇವತ್ತು ದೊಡ್ಡ ಮನ್ಸ ಅನ್ನೋ ಸಿನಿಮಾನ ಬಿಡುಗಡೆ ಮಾಡಿದ್ದಾರೆ. ಸೊ ಒಂದು ಸಿನಿಮಾ ಈಚೆಗೆ ಬರಬೇಕಾದ್ರೆ ಎಷ್ಟು ಕಷ್ಟಗಳು ಮತ್ತು ಸಂಕಷ್ಟಗಳಿದೆ ಅನ್ನುವಂಥದ್ದು ಆ ಚಿತ್ರರಂಗದ ಕ್ಷೇತ್ರದಲ್ಲಿರುವಂಥವ್ರಿಗೆ ಗೊತ್ತು. ಸೊ ಅಂಥದ್ರಲ್ಲಿ ಈ ದೊಡ್ಡ ಮನ್ಸ ಅನ್ನೋ ಹೊಸ ಪರಿಕಲ್ಪನೆ, ಅಂದರೆ ದೊಡ್ಡ ಮನುಷ್ಯ ಯಾವಾಗ ಆಯ್ತಾನೆ ಅನ್ನುವಂಥದ್ದನ್ನ ಹೇಳ್ತಕ್ಕಂಥ ಚಿತ್ರ. ಜೊತೆಗೆ ವಿಶೇಷವಾಗಿ ಆಟೋ ಚಾಲಕರನ್ನ ಗಮನದಲ್ಲಿಟ್ಕೊಂಡು, ಆಟೋ ಚಾಲಕರು ಅಂತಂದರೆ ಅವರು ಮೀಟ್ರ್ ಮೀರಿ ವಸೂಲಿ ಮಾಡುವಂಥವ್ರು ಅನ್ನುವಂಥ ತಪ್ಪು ಕಲ್ಪನೆನ ಹುಟ್ಟಾಕ್ತಾ ಇರ್ತಕ್ಕಂಥ ದಿನಗಳಲ್ಲಿ ಆಟೋ ಚಾಲಕರು ಈ ಸಮಾಜಕ್ಕೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆಗಳೇನು, ಅವರು ಮನಸ್ಸು ಮಾಡಿದ್ರೆ ಈ ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು ಅನ್ನುವಂಥದ್ದನ್ನ ಚಿತ್ರಿಸಿರ್ತಕ್ಕಂಥ ವಿಶೇಷವಾದಂಥ ಚಿತ್ರ ದೊಡ್ಡ ಮನುಷ್ಯ. ಸೊ ಈ ಚಿತ್ರ ಇವತ್ತಿನ ವ್ಯವಸ್ಥೆಯಲ್ಲಿ ಚಿತ್ರರಂಗ ಒಂದು ರೀತಿಯ ಪ್ರೇಕ್ಷಕರಿಂದ ವಿಮುಖರಾಗ್ತಕ್ಕಂಥದ್ದು, ಪ್ರೇಕ್ಷಕರ ಕೊರತೆ ಇರತಕ್ಕಂಥ ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗವನ್ನು ನಾವು ಈ ಸಂದರ್ಭದಲ್ಲಿ ಮುಖಂಡರಾದ ದೊಡ್ಡಯ್ಯ, ಸಂದೇಶ್, ಆಟೋ ಚಾಲಕರಾದ ಕೃಷ್ಣ, ವಿನಯ್ ಸೇರಿದಂತೆ ಇತರರಿದ್ದರು. ಮಲ್ಮೂಲ್ನಿಂದ ಕೆರೆಗೆ ಹಾರಿದ ರಾಸಾಯನಿಕ ಮಿಶ್ರಿತ ವಿಷದ ಕಲುಷಿತ ನೀರು ಆರೋಪ. ಕೆರೆಯಲ್ಲಿದ್ದ ಸಾವಿರಾರು ಮೀನುಗಳ ಮಾರಣ ಹೋಮ ನಡೆದಿರುವಂಥ ವಿಚಾರ. ಕುದುರೆಗುಂಡಿ ಗ್ರಾಮದ ಕೆರೆಯಲ್ಲಿ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆ ಮಧೂರು ತಾಲೂಕಿನ ಕುದುರೆಗುಂಡಿ ಗ್ರಾಮದಲ್ಲಿ ಮಲ್ಮೂಲ್ನಿಂದ ಹರಿದು ಬರುವ ಹಾಲಿನ ಟ್ಯಾಂಕರ್ ಕ್ಲೀನ್ ಮಾಡಲು ಆಸಿಡ್ ಬೆರೆತ ನೀರನ್ನು ಕುಡಿದು ವಿಷ ಪ್ರಾಶನವಾಗಿದೆ ಅಂತ ಕೇಳಿಬಂದಿದೆ. ಆಮ್ಲಜನಕ ಮತ್ತು ಸ್ವಚ್ಛತೆ ಕೊರತೆಯಿಂದ ಮೀನುಗಳು ಸಾವನ್ನಪ್ಪಿರುವ ಬಗ್ಗೆ ಪ್ರಾಥಮಿಕ ತನಿಖೆಯಿಂದ ವರದಿಯಾಗಿದೆ.
ಅದಕ್ಕೆ ಇದಿದ್ರೆ ಊಟ ಆಗಿದೆ ಉಣ್ಣಕ್ಕೆ ಅದು ತೂಗ್ತಿದ್ರೆ ಹೋಗಂತ ಗಡಿ ನೀರು ಮೆತ್ಬಿಟ್ಟಲ್ಲ ಅದೇ ನೀನು ತೂಪೆಲ್ಲಿ ಹೋಯ್ತು ಇಲ್ಲಿ ಕೋಡಿಲ್ಲ ಕೋಡಿ ಎತ್ತಬೇಕು 77 ಎಕರೆ ವಿಸ್ತೀರ್ಣ ಹೊಂದಿರುವ ಕೆರೆ ಬಹಳ ವರ್ಷಗಳಿಂದ ಕೆರೆಯಲ್ಲಿ ಮೀನು ಸಾಕಲಾಗ್ತಿತ್ತು. ಸಾಗಾಣಿಕೆಗೆ ಹರಾಜು ಮೂಲಕ ಗುತ್ತಿಗೆ ನೀಡಲಾಗ್ತಿತ್ತು. ಮೀನು ಸಾಗಾಣಿಕೆಗೆ ಗುತ್ತಿಗೆ ಪಡೆದುಕೊಂಡಿದ್ದ KB ಶಿವಣ್ಣ ಅವರು ಸುಮಾರು 9.27 ಲಕ್ಷಕ್ಕೆ ಗುತ್ತಿಗೆ ಪಡೆದು ಮೀನು ಸಾಕಾಣಿಕೆ ಮಾಡ್ತಿದ್ರು. ಕಳೆದ ಒಂದು ವಾರದಿಂದ ಇದ್ದಕ್ಕಿದ್ದಂತೆ ಕೆರೆಯಲ್ಲಿ ಮೀನುಗಳು ಸಾವನ್ನಪ್ಪಿದ್ದಾವೆ. ಈ ಬಗ್ಗೆ ಕೆರೆ ನೀರನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಸಾದೋಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂಥ ಕುದ್ರುಂಡಿ ಕೆರೆಯನ್ನು 2023 ಜುಲೈ 26ನೇ ತಾರೀಕು 8,01,000 ರೂಪಾಯಿಗೆ ಟೆಂಡರ್ ಮುಖಾಂತರ ನನಗಾಗಿತ್ತು. ಆಗಿನಿಂದನೂ ಸಹ ಸ್ವಲ್ಪ ಮೀನು ಸಾಯಿಗೆ ಶುರುವಾಯಿತು. ಏನು ಇದು ಸಾಯ್ತಾ ಇದಲ್ಲ ಅಂತೇಳಿ ಪೊಲ್ಯೂಷನ್ ಡಿಪಾರ್ಟ್ಮೆಂಟಲ್ಲಿ ವಾಟರ್ ಟೆಸ್ಟ್ ಮಾಡಿಸಿದಾಗ ಇದು ಕಲುಷಿತ ನೀರು ಬರ್ತಾ ಇದೆ, ಎಲ್ಲಿಂದ ನೀರು ಬರ್ತದೆ ಅಂತ ಹೇಳೋರು. ಈಗ KMF ಫ್ಯಾಕ್ಟ್ರಿಯಿಂದ ಮನ್ಮೂಲ್ ಫ್ಯಾಕ್ಟ್ರಿಯಿಂದ ತೊಳೆದಂಥ ನೀರು ಒಂದು ದಿನಕ್ಕೆ 25ರಿಂದ 30 ಲಕ್ಷ ಲೀಟ್ರ್ ನೀರು ಹರಿದು ಕೆರೆಗೆ ಬಿಡ್ತಾ ಇದ್ದಾರೆ. ನಾವು ಆ ವಿಚಾರವಾಗಿ ಪಂಚಾಯತಿಗೂ ಕಂಪ್ಲೇಂಟ್ ಮಾಡಿದ್ವಿ, ಮತ್ತು KMF ಮನ್ಮೂಲ್ ಅಧ್ಯಕ್ಷರು ಮತ್ತು ಅಲ್ಲಿ MD ಅವ್ರಿಗೆಲ್ಲ ಹೋಗಿ ನಾವು ಲಿಖಿತ ರೂಪದಲ್ಲೂ ಕೊಟ್ವಿ, ಮೌಖಿಕ ರೂಪದಲ್ಲಿ ಹೋಗಿ ಹೇಳಿ ಅವರು ಎಲ್ಲರನ್ನೂ ಕಳಿಸಿದ್ರು. ಎಲ್ಲವನ್ನು ನೋಡಿ ಇನ್ಮೇಲೆ ನಾವು ಬಿಡಲ್ಲ ನೀರನ್ನ ಅಂತೇಳಿ ಅವರು ಹೇಳಿದ್ರು. ಆದರೂ ಅವರು 2023ರಿಂದ ನೀರನ್ನೇ ಬಿಡ್ತಾವ್ರೆ. ಈ ಜಾಸ್ತಿ ಕ್ಲೀನಿಂಗ್ ಮಾಡಿದಾಗ ನೀರು ಬಿಟ್ಟಾಗ ಈ ಥರದ ಟನ್ಗಟ್ಟಲೆ ಮೀನುಗಳು ಸಾಯ್ತವೆ. ಈಗ ಸಾಕಷ್ಟು ತೇಲ್ತಾ ಇದೆ ಕೆರೆ ಒಳಗಡೆ ಮೀನೆಲ್ಲ. ಕೆಲವು ಮೀನೆಲ್ಲ ಹಿಡಿದು ತಂದು ಹಾಕಿದ್ದೀವಿ. ಈಗ ಸುಮಾರು ನಮಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಬಿಟ್ಟಂಥ ಮೀನು ಮರಿಗಳು ಉಳಿಯಲ್ಲ, ಎಲ್ಲ ಇಷ್ಟೊಂದು ಸಾವಾಯ್ತಾಯಿದೆ. ಇವತ್ತು ಅವ್ರಿಗೆ ನಾನು ಮೀನುಗಾರಿಕೆ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟ್ರನ್ನು ಕರೆಸಿದ್ದೆ, ಅವರು ಬಂದಿದ್ದರು. ಮನ್ಮೂಲ್ ಫ್ಯಾಕ್ಟ್ರಿಯಿಂದನೂ ಸಹ ಅಧಿಕಾರಿ ಶಿವಕುಮಾರು ಮತ್ತು ಅವ್ರ ತಂಡ ಬಂದು ಎಲ್ಲನೂ ವೀಕ್ಷಣೆ ಮಾಡ್ಕೊಂಡು ಅವರು ಎಲ್ಲ ಫೋಟೋಸ್ ಎಲ್ಲ ತಗೊಂಡೋದ್ರು. ಈಗ ನಾನು ಪೇಪರ್ನವ್ರಿಗೂ ಹೇಳಬೇಕಾಗಿತ್ತು. ಈಗ ಅವರು ಬಂದು ಎಲ್ಲ ನೋಡಿದ್ದಾರೆ ವಾಸ್ತವವನ್ನು. PDO ಮತ್ತು ಸೆಕ್ರೆಟರಿ ಅವರು ಬರ್ತೀವಿ ಅಂತ ಇದ್ದಾರೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಸಾಕಷ್ಟು ಲಾಸ್ ಆಗ್ತಾಯಿದೆ. ನನಗೆ ಅಮೌಂಟ್ ಕಟ್ಟೋಕ್ಕಾಗಲ್ಲ. ಈ ವರ್ಷದ ಅಮೌಂಟು 9,27,000 ಚಿಲ್ಲರೆ ಅಮೌಂಟ್ ಕಟ್ಟಬೇಕು. ಇಷ್ಟೆಲ್ಲ ಲಾಸ್ ಆಗ್ತಾಯಿದೆ. ನಾನು ಅವ್ರ ಹತ್ರ ಮನವಿ ಮಾಡ್ಕೊಳ್ತೀನಿ, ನನಗೆ ಸ್ವಲ್ಪ ಟೆಂಡರ್ ಅಮೌಂಟಲ್ಲಿ ನನಗೆ ಸಾಕಷ್ಟು ಸ್ವಲ್ಪ ರಾಸಾಯನಿಕ ಮಿಶ್ರಿತ ನೀರಿನಿಂದ ಮೀನುಗಳು ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ಮೀನುಗಳ ಸಾವಿನಿಂದ ಸುಮಾರು 40 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ. ಪರಿಹಾರಕ್ಕಾಗಿ ಮೀನುಗಾರ ಶಿವಣ್ಣ ಮನವಿ ಮಾಡಿದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಮಾರ್ಗೋನಹಳ್ಳಿ ಗ್ರಾಮದ ಸರ್ವೆ ನಂಬರ್ 13ರಲ್ಲಿದ್ದ 113 ಎಕರೆ ಗೋಮಾಳದ ಜಾಗವನ್ನು ಮಂಡ್ಯದ ಖ್ಯಾತ ವಕೀಲರಾದ ದಿವಂಗತ ಬೋರ್ಲಿಂಗಿರವರು ಸರ್ವೆ ನಂಬರನ್ನು 100 ರು ತೆಗೆದು ಬದಲಿಸಿಕೊಂಡು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ. ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಲಾಗಿದೆ. ಅಲ್ಲದೆ ಅವರ ಮಗ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಕುಮ್ಮಕ್ಕಿನಿಂದ ಅವರ ಅಳಿಯ ಮತ್ತು ಅವರ ಬೆಂಬಲಿಗರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವ ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಗ್ರಾಮದ ಸರ್ವೆ ನಂಬರ್ 165 ಜಾಗದಲ್ಲಿ ಪೆಂಡಲ್ ಹಾಕಿ ಅಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ. ಸ್ಥಳದಲ್ಲಿ ಗ್ರಾಮದ 100 ರೈತರು, ಮಹಿಳೆಯರು ಪಾಲ್ಗೊಂಡಿದ್ದಾರೆ. ನ್ಯಾಯ ಕೊಡಿಸದ ಕಿಕ್ಕೇರಿ ಪೊಲೀಸ್ ಅಧಿಕಾರಿಗಳಿಗೆ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಗೋಮಾಳವನ್ನು ಡಿ ರಾಮಲಿಂಗಯ್ಯನವರು ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ರು. ಆ ಖಾತೆ ಮಾಡ್ಕೊಂಡಿರೋದನ್ನ ಅವರ ಮಗನಾದ ವಿವೇಕಾನಂದ ಅವರು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದು ಅವರು ಇಲ್ಲಿಗೆ ಕಿಕ್ಕೇರಿ ಪೊಲೀಸ್ ಠಾಣೆಗೆ ಬಂದು ವರ್ಗಾವಣೆ ಆದ ನಂತರ ಇಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ಇಲ್ಲಿ ರೈತರು ಏನು ವ್ಯವಸಾಯವನ್ನು ಮಾಡ್ತಾಯಿದ್ರು ಆ ರೈತ ಕುಟುಂಬಗಳನ್ನು ಬೆದರಿಕೆ ಹಾಕಿ ಅವ್ರು ಮಾಡಿದಂಥ ಫಸಲನ್ನು ನಾಶ ಮಾಡಿ ಅವರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಏನು ಗ್ರಾಮದ ಜಮೀನಿದೆಯೋ ಆ ಜಮೀನನ್ನು ಉಳುಮೆ ಮಾಡತಕ್ಕಂಥ ರೈತರನ್ನ ಹೆದರಿಸಿ ಸುಳ್ಳು ಕೇಸುಗಳನ್ನು ಹಾಕಿ ಆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಗ್ರಾಮದ ರೈತರಿಗೆ ಈ ಜೀವ ಭಯ ಇದೆ. ಆದ್ದರಿಂದ ಅವರ ಪೊಲೀಸ್ ಏನು ಇಲಾಖೆ ಇದೆ ಆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಭೂಮಿಯನ್ನು ಕಬಳಿಕೆ ಮಾಡೋದು ಅಲ್ಲದೆ ರೈತ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಏನು ಕಂದಾಯ ಇಲಾಖೆ ಇದೆ ಕಾನೂನುಬದ್ಧವಾಗಿ ಮಾಡೋದ್ರ ಬದಲು ವಿವೇಕಾನಂದರವರ ದಬ್ಬಾಳಿಕೆಗೆ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಮತ್ತು ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಏನು ನಮ್ಮ ರೈತರ ಹೋರಾಟವನ್ನು ಹತ್ತಿಕ್ತಾ ಇದ್ದಾರೆ. ಆದ್ದರಿಂದ ನಮ್ಮ ರೈತರ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ.
ನಾವು ಏನು ಕಂದಾಯ ಸಚಿವರಾಗಿದ್ದರು ಕೃಷ್ಣ ಬೈರೇಗೌಡರು, ಅವ್ರಿಗೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ಎಲ್ಲರಿಗೂ AC ಸಾಹೇಬ್ರಿಗೂ ಕೊಟ್ಟಿದ್ದೀವಿ. ಆದರೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಆದ್ದರಿಂದ ನಮ್ಮ ಹೋರಾಟ ನ್ಯಾಯ ಸಿಗೋ ತನಕ ಹೋರಾಟವನ್ನು ನಮಗೆ ಸೂಕ್ತ ನ್ಯಾಯ ಕೊಡಬೇಕಾದ ಕಿಕ್ಕೇರಿ ಪೊಲೀಸರು ರೈತರನ್ನು ದಬ್ಬಾಳಿಕೆ ಮಾಡ್ತಿದ್ದಾರೆ. ಅಲ್ಲದೆ ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬರದೆ ಅನುಮಾನಗಳಿಗೆ ಎಡೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರು. ಕಂದಾಯ ಇಲಾಖೆ ವಿರುದ್ಧ ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಗಿದೆ. ಇಲ್ಲಿ ಹುಡುಗ ಮಾಡ್ತಾ ಕೂತಿದೀವಿ, ನಮ್ಮ ಅತ್ತ ಬಂದು ಕಾಲಿಂದ ಉತ್ತಿದೀವಿ. ಅದ ಈಗಲೂ ಬಿಡಕ್ಕಲ್ಲ, ಇಸ ಕುಡಿಯಕ್ಕೂ ರೆಡಿ. ಜಮೀನೆಲ್ಲ ಸಾಯದಾಗ್ಲಿ, ಭೂಮಿ ಮಾತ್ರ ಬಿಡಕ್ಕಲ್ಲ. ನಾವ್ 70 ವರ್ಷದಿಂದ ಹಾರ್ಕ ಬೆಳೆದು ಇಲ್ಲೇ ಬೆಳೆದು ನಾವ್ ಜೀವನ ಸಾಗಿಸ್ತಾ ಇದ್ದೀವಿ. ಇಲ್ಲೇ ಉಳ್ತಾ ಇದ್ದೀವಿ. ಇಲ್ಲೇ ಸಾಯೋದಾಗ್ಲಿ, ಇಲ್ಲೇ ಇಸ ಕುಡಿಯೋದಾಗ್ಲಿ, ದೌರ್ಜನ್ಯ ಆಗ್ಲಿ, ಅದ್ ಏನ್ ಮಾಡ್ತಾನೆ ಮಾಡ್ಲಿ. ಉತ್ತಿದೀವಿ. ನಮ್ ಜಮೀನ್ ಇದ್ರೊಳಗೂ 3 ಎಕರೆ ಜಮೀನ್ ಐತೆ. ನಮ್ಗೆ ಅದನ್ನು ಬಿಟ್ಕೊಟ್ಟಿಲ್ಲ. ಜಮೀನ್ ನಮ್ದು ಇದ್ರಲ್ಲೂ 3 ಎಕರೆ ಜಮೀನ್ ಐತೆ. ಅದನ್ನು ಬಿಟ್ಕೊಟ್ಟಿಲ್ಲ. ಇದು ಅಲ್ದಲ್ಲ ನಮ್ದೇ ಅಮ್ಮ ಜಮೀನ ಸ್ವಂತ ಜಮೀನೇ ಐತೆ. ಅದ್ರೊಳಗೂ ಬಿಟ್ಕೊಡ್ದಯ್ಯ. ಇಲ್ಲಿ ಎಲ್ಲ ಸಾಲದು ಅಂತ ಇನ್ ಊರ್ ಮುಂದ್ ಗಂಟ್ಲು ಬರಕ್ಕೆ ಇನ್ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ? ಯಾರಮ್ಮ? ಯಾರು ಅಂದ್ರೆ ಲೈರು ಯಾರಿಂದ ಬರ್ತಾರೆ ಲೈರು. ಇಲ್ಲಿ ಅಲ್ಲ ಅಲ್ದಲ್ವೇ ನಾವು ಉತ್ತರ ಒಂದೊಂದು 5-5 ಕುಂಟೆ 10 ಕುಂಟೆ ಉತ್ಕೊಂಡಿದೀವಿ. ಅಲ್ಲಿಗೂ ಬಂದು ಉತ್ಕೊಂಡಾರ ಎಲ್ಲಾನು. ಅಲ್ಲಿ ಎಲ್ಲ ಉತ್ಕೊಂಡು ಎಲ್ಲಾನು ದೌರ್ಜನ್ಯ ಮಾಡ್ಕೊಂಡು ನಾವು ಕೊಲೆ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಯಾರ ಹೆಂಗಸ್ರು ಇದ್ದಾಗ ನಾವು ಹೊಡೆದಾಕ್ತಿವಿ ಬಡ್ದಾಕ್ತಿವಿ ಅಂತ ಎಲ್ಲಾನು ದೌರ್ಜನ್ಯ ಮಾಡ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಸಹ ನಾವು ಇರೋರು ಎಷ್ಟು ಜನ ಇದ್ದೀವಿ. ಅವ್ರು ಒಬ್ಬರು ಅಷ್ಟು ಜನ ಎಲ್ಲಾನು ಇವ್ರು ಕೊಲ್ಲಬೇಕಾದ್ರೆ ಇನ್ ಎಷ್ಟು ಧೈರ್ಯದಲ್ಲ ಅವರು. ಪ್ರತಿಭಟನೆಯಲ್ಲಿ ನಾಗರಾಜು, ಶಿವಣ್ಣ, ಮಲ್ಲೇಶ್, ಮಂಜು, ಉಚ್ಚೇಗೌಡ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.